ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು, ಸಂಚಿಕೆ 43. ತನ್ನಣ್ಣನ ಎದುರಿಗೆ ಧೈರ್ಯವಾಗಿ ಮಾತನಾಡುತ್ತಿದ್ದವಳನ್ನು ನೋಡಿ ಕೋಪಗೊಂಡವನು ಒಡನೆಯೇ ಚಿನ್ನು ಕಪಾಳಕ್ಕೆ ಬಾರಿಸಿದನು. ಅವನಿಂದ ಯಾವತ್ತೂ ಈ ರೀತಿಯ ವರ್ತನೆಯನ್ನು ನಿರೀಕ್ಷಿಸದವಳು ಕೆನ್ನೆಯ ಮೇಲೆ ಕೈ ಇಟ್ಟು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹಾಗೆ ಕಲ್ಲಾಗಿ ನಿಂತಳು. ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಅಣ್ಣನ ಎದುರಿಗೆ ನಿಂತು ಮಾತಾಡ್ತೀಯಾ ಎಂದು ಮತ್ತೊಂದು ಕೆನ್ನೆಗೆ ಬಾರಿಸಿದನು. ಕೆಂಪಾದ ಕಣ್ಣುಗಳು, ರವರವನೆ ಉರಿಯುತ್ತಿರುವ ಮುಖ, ಕೋಪದಲ್ಲಿ ಕುದಿಯುತ್ತಿದ್ದವನು ಉಗ್ರ ನರಸಿಂಹನ ಹಾಗೆ ಕಾಣುತ್ತಿದ್ದನು. ತಂಗಿಗೆ ಹೊಡೆದಿದ್ದನ್ನು ನೋಡಿದ ಸೂರ್ಯ ತನ್ನ ಕೈಯಲ್ಲಿದ್ದ ಸಾಮಗ್ರಿಗಳನ್ನು ಅಲ್ಲೇ ಇಟ್ಟು ಓಡಿ ಬಂದು, ಕಿರಣ ಏನಾಯಿತು, ಯಾಕೆ ಹೊಡೆಯುತ್ತಿದ್ದೀಯಾ ಎಂದು ಕೂಗಿದನು. ಸೂರ್ಯನಿಗೆ ಅವಳು ಮಾತನಾಡಿದ್ದು ಕೇಳಿಸಿರಲಿಲ್ಲ. ಹೊಡೆಯುವುದಲ್ಲ, ಸಿಗ್ದಾಕುವಷ್ಟು ಕೋಪ ಬರ್ತಿದೆ. ನಿನ್ನ ತಂಗಿಯನ್ನು ಮುದ್ದು ಮಾಡಿ ಹಾಳು ಮಾಡಿದ್ದೀಯ. ದೊಡ್ಡವರು ಎನ್ನುವ ಮರ್ಯಾದೆ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾಳೆ ಎಂದನು. ಅಲ್ಲಿ ಜಯರಾಜ್ರನ್ನು ನೋಡಿದ ಸೂರ್ಯ ತಂಗಿಯ ಪಕ್ಕ ಹೋಗಿ ನಿಂತವನು. ಅಣ್ಣ, ಅವಳಿಗೆ ನೀವು ಯಾರು ಎಂದು ತಿಳಿದಿಲ್ಲ, ಅದಕ್ಕೆ ಹಾಗೆಲ್ಲ ಮಾತನಾಡಿದ್ದಾಳೆ. ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಎಂದು ಕೈ ಮುಗಿದವನನ್ನು ತಡೆದ ಚಿನ್ನು ಅವನ ಕೈಯನ್ನು ಹಿಡಿದು ಕೆಳಗಡೆ ಇಳಿಸಿ, ಅಣ್ಣ, ತಪ್ಪೇ ಮಾಡದಿರುವ ನೀನು ಇನ್ನೊಬ್ಬರ ಮುಂದೆ ಕೈ ಮುಗಿಯುವುದು ನನಗೆ ಇಷ್ಟವಾಗುವುದಿಲ್ಲ. ಇಲ್ಲಿ ತಪ್ಪು ಮಾಡಿರುವುದು ನಾನು ಎಂದು ಜಯರಾಜ್ ಕಡೆ ತಿರುಗಿದವಳು. ಸರ್, ನೀವು ಯಾರು ಎಂದು ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕೈ ಮುಗಿದವಳು ಒಳಗಡೆ ಹೋಗಲು ತಿರುಗಿ ಮತ್ತೆ ಹಿಂತಿರುಗಿದವಳು. ಇವಾಗಲೂ ನಾನು ಮಾತನಾಡಿರುವುದರಲ್ಲಿ ತಪ್ಪಿಲ್ಲ ಸರ್. ನಾನು ಕ್ಷಮೆ ಕೇಳಿದ್ದು ನನ್ನ ಅಣ್ಣನಿಗೋಸ್ಕರ. ಯಾರೋ ಅಪರಿಚಿತರು ಬಂದರೆ ಅವರ ಬಳಿ ನಗುತ್ತಾ ಮಾತನಾಡಲಾಗುವುದಿಲ್ಲ. ಮನೆಯಲ್ಲಿ ಒಂಟಿಯಾಗಿರುತ್ತೇವೆ. ಇಲ್ಲಿ ನಮ್ಮ ಸೇಫ್ಟಿ ಮುಖ್ಯವಾಗುತ್ತದೆ. ಅದು ಇತ್ತೀಚಿನ ದಿನಗಳಲ್ಲಿ ನಮಗೂ ಭಯ ಇರುತ್ತದೆ. ಅದಕ್ಕೆ ಹಾಗೆ ಮಾತನಾಡಿದೆ ಎಂದು ಮತ್ತೊಮ್ಮೆ ಕ್ಷಮಿಸಿ ಎಂದು ಹೇಳಿ ನೇರವಾಗಿ ಕಿರಣನನ್ನು ನೋಡಿದರೆ ಅವನು ನೋಟ ಬದಲಿಸಿದನು. ಕಿರಣನನ್ನೇ ನೋಡಿಕೊಂಡು ರೂಮಿಗೆ ಹೋಗಿ ದಡಾರನೆ ಬಾಗಿಲನ್ನು ಹಾಕಿ ಜೋರಾಗಿ ಅಳಲು ಶುರು ಮಾಡಿದಳು. ಅಣ್ಣ, ಇಲ್ಲೇ ನಿಂತಿದ್ದೀರಲ್ಲ, ಬನ್ನಿ ಒಳಗಡೆ ಎಂದು ಕರೆದನು ಸೂರ್ಯ. ಪರವಾಗಿಲ್ಲ ಸೂರ್ಯ, ಇನ್ನೊಮ್ಮೆ ಯಾವಾಗಲಾದರೂ ಬರ್ತೀವಿ ಎಂದು ತಮ್ಮನನ್ನು ನೋಡಿ ಬೈರ ಹೊರಡೋಣ ಎಂದು ಹೇಳಿ ಹೊರಟರು. ಜಯರಾಜ್ ಮತ್ತು ಬೈರ ಮುಂದೆ ಕಾರಿನಲ್ಲಿ ಹೊರಟರೆ ಅವರನ್ನು ಹಿಂಬಾಲಿಸಿ ಕಿರಣ ಬೈಕಿನಲ್ಲಿ ಹೊರಟನು. ಬೈರ, ನಿಲ್ಲೋದಕ್ಕೆ ಹೇಳೋ ಅವನಿಗೆ. ಒಂದು ಹೆಣ್ಣು ಮಗುವಿನ ಮೇಲೆ ಕೈ ಮಾಡಲು ಯಾರು ಅಧಿಕಾರ ಕೊಟ್ಟಿದ್ದು ಅವನಿಗೆ? ಕಿರಣ ಚಿನ್ನು ಮೇಲೆ ಕೈ ಮಾಡಿದ್ದು ಸರಿ ಕಾಣಲಿಲ್ಲ ಜಯರಾಜ್ ಅವರಿಗೆ. ಕಾರಿನಿಂದ ಇಳಿದು ಬಂದವರು ಹಿಂದಕ್ಕೆ ಕೈ ಕಟ್ಟಿ ಹಾಲ್ನಲ್ಲಿ ನಿಂತಿದ್ದರು ಜಯರಾಜ್. ಕಿರಣ ಬಂದವನು ಮೇಲೆ ರೂಮಿಗೆ ಹೋಗಲು ಮೆಟ್ಟಿಲ ಬಳಿ ಬರುತ್ತಿದ್ದ ಹಾಗೆ ಬೈರನಿಗೆ ಹೇಳಿದರು. ಬೈರಣ್ಣ, ಅದು ಅಣ್ಣನ ಮುಂದೆ ಅವಳು ಹಾಗೆಲ್ಲ ಮಾತನಾಡಿದ್ದು ನನಗೆ ಕೋಪ ಬಂತು, ಅದಕ್ಕೆ ಹಾಗೆ ಮಾಡಿದೆ ಎಂದನು. ಕೋಪ ಬಂದರೆ ಏನು ಬೇಕಾದರೂ ಮಾಡ್ತಾನ ಕೇಳು ಬೈರ. ಹೆಣ್ಣು ಮಕ್ಕಳ ಬಳಿ ಒಂದು ಮಾತನಾಡಬೇಕಾದರೂ ಹಿಂದೆ ಮುಂದೆ ನೋಡ್ತೀವಿ ನಾವು. ಅಂಥದ್ರಲ್ಲಿ ಯಾವ ಅಧಿಕಾರದಲ್ಲಿ ಆ ಹುಡುಗಿಯ ಮೇಲೆ ಕೈ ಮಾಡ್ತಾನೆ? ಎಷ್ಟು ಧೈರ್ಯ ಇವನಿಗೆ? ಇವನ ಬಗ್ಗೆ ಸೂರ್ಯ ಏನು ತಿಳಿದುಕೊಳ್ಳಲ್ಲ ಎಂದು ಹೇಳಿದರು. ಸೂರ್ಯ ಏನು ತಿಳಿದುಕೊಳ್ಳುವುದಿಲ್ಲ ಭೈರಣ್ಣ, ನಾನು ಅವನಿಗೆ ಹೇಳ್ತೀನಿ ಎಂದು ಹೋಗುವನನ್ನು ತಡೆದು, ಆ ಹುಡುಗಿಯ ಬಳಿ ಕ್ಷಮೆ ಕೇಳು ಎಂದರು. ನಾನ್ಯಾಕೆ ಕ್ಷಮೆ ಕೇಳಲಿ? ನಾನು ಕ್ಷಮೆ ಕೇಳುವುದಿಲ್ಲ ಭೈರಣ್ಣ ಎಂದು ದಡ ಮೆಟ್ಟಿಲು ಹತ್ತಿ ಹೋಗೇ ಬಿಟ್ಟ. ನೋಡಿದ್ಯಾ ಬೈರ ಹೇಗೆ ಮಾತಾಡ್ತಾನೆ? ನನ್ನ ಮಾತಿಗೆ ಸ್ವಲ್ಪವೂ ಬೆಲೆ ಇಲ್ಲ ಎಂದರು. ಅಣ್ಣ ತಮ್ಮ ಇಬ್ಬರೇ ಮಾತನಾಡುತ್ತಿದ್ದರು. ಮಧ್ಯದಲ್ಲಿ ಬೈರ ಎನ್ನುವ ಹೆಸರು ಇಬ್ಬರ ಬಾಯಿಯಲ್ಲಿಯೂ ಬರುತ್ತಿತ್ತು. ಹಾಗೆಲ್ಲ ಮಾತನಾಡಬೇಡಿ ಅಣ್ಣ, ಅವನು ನಿಮ್ಮನ್ನು ತುಂಬ ಪ್ರೀತಿಸುತ್ತಾನೆ. ಆ ಹುಡುಗಿ ನಿಮ್ಮ ಬಳಿ ಮಾತನಾಡಿದ್ದಕ್ಕೆ ಕೋಪಗೊಂಡು ಹಾಗೆ ಮಾಡಿದ್ದಾನೆ. ನಿಮಗೆ ಸ್ವಲ್ಪ ನೋವಾದರೂ ಸಹಿಸುವುದಿಲ್ಲ ಅವನು. ನಾನು ಅವನಿಗೆ ತಿಳಿ ಹೇಳುತ್ತೇನೆ, ನೀವು ರೆಸ್ಟ್ ಮಾಡಿ ಎಂದು ಕಿರಣನ ರೂಮಿಗೆ ಓಡಿದನು ಬೈರ ರೂಮಿಗೆ ಬರುವಷ್ಟರಲ್ಲಿ ಕಿರಣನ ಬಲಗೈಯಲ್ಲಿ ರಕ್ತ ಸೋರುತ್ತಿತ್ತು. ಚಿನ್ನು 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 ಬಾಗಿಲು ತೆಗಿ ಎಂದು ರೂಮಿನ ಬಾಗಿಲು ಬಡಿಯುತ್ತಿದ್ದನು ಸೂರ್ಯ. ಸೂರ್ಯ ಎಷ್ಟೇ ಕೂಗಿದರೂ ಬಾಗಿಲು ತೆಗೆಯುತ್ತಿಲ್ಲ. ಅವಳಿಗೆ ಅಣ್ಣನನ್ನ ಕೆನ್ನೆ ನೋಡಿದರೆ ಎನ್ನುವ ಭಯ. ಕಿರಣ ಬಲಗೈನಿಂದ ಬಿರುಸಾಗಿ ಹೊಡೆದ ರಭಸಕ್ಕೆ ಬೆರಳಚ್ಚು ಕೆನ್ನೆ ಮೇಲೆ ಹಚ್ಚುತ್ತಿದೆ. ಕಣ್ಣೀರು ಎಷ್ಟೇ ತಡೆದರೂ ನಿಲ್ಲುತ್ತಿಲ್ಲ. ಬಿಕ್ಕಳಿಸಿ ಅಳುತ್ತಿದ್ದವಳು ಕೊನೆಗೆ ಬಾಗಿಲು ತೆಗೆದು ಹೋಗಿ ಮುಖ ಮುಚ್ಚಿ ಮಲಗಿದಳು. ಚಿನ್ನು, ನನ್ನ ಮೇಲೆ ಕೋಪನಾ ಎಂದು ಅವಳ ಪಕ್ಕ ಕುಳಿತು ಕೇಳಿದನು. ನಿನ್ನ ಮೇಲೆ ಯಾಕೆ ಕೋಪ ಮಾಡಿಕೊಳ್ಳಲಿ ಅಣ್ಣ, ನೀನು ಏನು ಮಾಡಿದೀಯ? ನನಗೆ ಯಾರ ಮೇಲೂ ಕೋಪವಿಲ್ಲ ಎಂದು ಬಿಕ್ಕಳಿಸುತ್ತಲೇ ಹೇಳಿದಳು.
ಚಿನ್ನು, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಎಂದರೆ, ಹಾಗೆ ನಿನ್ನ ಫ್ರೆಂಡ್ ಬಗ್ಗೆಯೂ ಕೂಡ ನಿನಗೆ ಚೆನ್ನಾಗಿ ಗೊತ್ತಲ್ಲ ಅಣ್ಣ ಎಂದಳು. ಅವಳ ಮಾತನ್ನು ಅರ್ಥ ಮಾಡಿಕೊಂಡವನು, ಚಿನ್ನು, ಅವರ ಅಣ್ಣ ತಮ್ಮ ಸಂಬಂಧ ಒಂಥರ ವಿಚಿತ್ರವಾದದ್ದು. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಕಾಳಜಿ ಇದೆ, ಆದರೆ ಅದನ್ನು ಹೇಳಿಕೊಳ್ಳುವುದಿಲ್ಲ. ಅವರಿಬ್ಬರಲ್ಲಿಯೂ ಅಣ್ಣ ತಮ್ಮ ಎನ್ನುವ ಸಲಿಗೆ ಇಲ್ಲ. ಹಾಗೇನಾದರೂ ಅವರಿಬ್ಬರ ಮಧ್ಯೆ ಆ ಸಲಿಗೆ ಇದ್ದಿದ್ದರೆ ಇವತ್ತು ಅವಳು ಗೊತ್ತಿಲ್ಲದೆ ಮಾತನಾಡುತ್ತಿದ್ದಾಳೆ. ಹೋಗ್ಲಿ ಬಿಡಣ್ಣ ಎಂದು ಖುಷಿಯಿಂದ ಹೇಳುತ್ತಿದ್ದ. ಅವರಿಬ್ಬರು ನೇರವಾಗಿ ಮಾತನಾಡುವುದೇ ಇಲ್ಲ. ಅವರು ತುಂಬ ದಿನದ ಮೇಲೆ ಇಲ್ಲಿಗೆ ಬಂದಿದ್ದರು. ಆ ಖುಷಿಯಲ್ಲಿ ಮೇಲೆ ಬಂದವನಿಗೆ ನೀನಾಡಿದ ಮಾತುಗಳು ಕೇಳಿದೆ. ನೀನು ಏನು ಮಾತನಾಡಿದೆ ಎಂದು ನನಗೆ ಗೊತ್ತಿಲ್ಲ. ಕೋಪದಲ್ಲಿ ಹಾಗೆ ಮಾಡಿದ್ದಾನೆ. ನೀನೇನು ಬೇಜಾರು ಮಾಡಿಕೊಳ್ಳಬೇಡ ಎಂದನು ತಂಗಿಯನ್ನು ಸಮಾಧಾನ ಮಾಡುತ್ತಾ. ಅಣ್ಣ, ನಾನೊಂದು ಪ್ರಶ್ನೆ ಕೇಳಲ್ಲ, ಸರಿಯಾದ ಉತ್ತರ ಕೊಡ್ತೀಯಾ ಎಂದಳು. ಅದೇನು ಕೇಳು ಚಿನ್ನು ಎಂದನು. ಅಣ್ಣ, ನಿನ್ನ ಮುಂದೆ ನಿನ್ನ ಫ್ರೆಂಡ್ ಮತ್ತು ನಾನು ಎನ್ನುವ ಆಯ್ಕೆ ಬಂದರೆ ನೀನು ಯಾರನ್ನು ಆಯ್ಕೆ ಮಾಡಿಕೊಳ್ಳುತ್ತೀಯಾ? ಎಂದೂ ನಿರೀಕ್ಷಿಸಿರದ ಪ್ರಶ್ನೆ ಎಂದು ತನ್ನ ತಂಗಿಯ ಬಾಯಿಯಲ್ಲಿ ಕೇಳಿ ನಡುಗಿ ಹೋದನು ಸೂರ್ಯ. ಉತ್ತರನೇ ಇಲ್ಲದಿರುವಂತಹ ಪ್ರಶ್ನೆ ಕೇಳಿದರೆ ನಾನು ಹೇಗೆ ಉತ್ತರಿಸಲಿ ಚಿನ್ನು? ನೀನು ನನ್ನ ಜೀವ, ಅವನು ಈ ಜೀವಕ್ಕೆ ಜೀವನ ಕೊಟ್ಟವನು. ನಾನು ಯಾರನ್ನು ತಾನೇ ಆಯ್ಕೆ ಮಾಡಿಕೊಳ್ಳಲಾಗುವುದು? ನೀವಿಬ್ಬರೂ ನನ್ನ ಎರಡು ಕಣ್ಣುಗಳು ಇದ್ದ ಹಾಗೆ. ಯಾವ ಕಣ್ಣಿಗೆ ಏಟಾದರೂ ಮೊದಲು ನೋವಾಗುವುದು ನನಗೆ. ನೀನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀಯಾ ಎಂದು ಚೆನ್ನಾಗಿ ಗೊತ್ತು. ನಿನಗೆ ಹೊಡೆದಿದ್ದಕ್ಕೆ ಕಿರಣನನ್ನು ನಾನು ಏನೂ ಕೇಳದೆ ಸುಮ್ಮನೆ ಇದ್ದೀನಿ ಎಂದು ಈ ಪ್ರಶ್ನೆ ಕೇಳುತ್ತಿದ್ದೀಯ. ನನ್ನ ಪರಿಸ್ಥಿತಿಯಲ್ಲಿ ನೀನಿದ್ದರೆ ಏನು ಮಾಡುತ್ತಿದ್ದೆ? ಇನ್ನೊಂದು ದಿನ ಯಾವತ್ತೂ ನಿನ್ನ ಬಾಯಿಯಿಂದ ಇಂತಹ ಪ್ರಶ್ನೆ ಬರಬಾರದು ಎಂದು ಹೇಳುತ್ತಾ ಸ್ವತಃ ಅವನೇ ಭಾವುಕವಾದನು. ಮುಂದುವರಿಯುವುದು.